ಬಂಧುಲ ನಮಸ್ಕಾರ ಬಂಧುಲ, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿ ಶೋ ಚಾನಲ್ಗೆ. ಬಂಧುಲ, ಇವತ್ತು ನಾನು ಒನ್ ಆಫ್ ದ ಫಸ್ಟ್ ಟೈಮ್ ಒಂದು ಸೀಲಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೇನೆ. ಎಕ್ಸ್ಪೀರಿಯನ್ಸ್ ಹೇಗೆ ಆಗ್ತದೆ ಅಂತ ನೋಡುವ. ಸೊ ಹರಿಸನ್ನ ಕರೆದಿದ್ದಾರೆ ಮಾರೆ ಕೆಲಸ ಎಲ್ಲ. ಸೊ ಬಂಧುಲ, ಕೆಲಸ ಸಹ ಇಲ್ಲಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಆಗ್ತದೆ ಮತ್ತು ಹೇಗೆ ಮಾಡುವ ಅಂತ ಗೊತ್ತು ಕೂಡ ಆಗ್ತದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಈ ಸೀಲಿಂಗ್ ಹೇಗೆ ಮಾಡ್ತಾರೆ, ಸೀಲಿಂಗ್ ಅಂದರೆ ನಾರ್ಮಲ್ ಸೀಲಿಂಗ್, ಒಂದು ಅಂಚಿನ ಮನೆಗೆ ನಾರ್ಮಲ್ ಆಗಿ ಹೇಗೆ ಕಾಣ್ತದೆ ಅಂತ ನೋಡುವ. ಆಗ ಹೋಗಿ ಬಂದದ್ದು ಮಾರೆ. ಆದರೆ ಏನಾಯ್ತು ಗೊತ್ತುಂಟ, ಕರೆಂಟ್ ಹೋಯಿತು. ಬುಧವಾರ ಎಲ್ಲ ಕರೆಂಟ್ ಬೆಳಿಗ್ಗೆ ತೆಗೆದ್ರೆ ಸಂಜೆ 6 ಗಂಟೆಗೆ ತೆಗೆದು. ಸೊ ಇವತ್ತು ಅರ್ಧ ದಿನ ಬೇಕಾಗ್ತದೆ ಆ ಒಂದು ಕೆಲಸ ಮಾಡಲಿಕ್ಕೆ. ಒಂದೇ ರೂಮು ಜಸ್ಟ್ ಸೀಲಿಂಗ್. ಬನ್ನಿ ಹೇಗೆ ಆಗ್ತದೆ ಈ ಲಾಗ್. ನೀವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಒಳ್ಳೆ ಫನ್ ಆಗಿದೆ. ಇಲ್ಲಿ ಅಂಗಡಿ ಬಂತು ನಮ್ಮದು ಅರಸಣ್ಣನಿದು. ಅಂಗಡಿಯಿಂದ ಟೂಲ್ಸ್ ಎಲ್ಲ ತಗೊಂಡು ಹೋಗಿ ಸೀದಾ ಅಲ್ಲಿ ಫಿಟ್ ಮಾಡೋದು. ನೋಡಿ ಇದೇ ಅಂಗಡಿ. ಹೋಗೋಣವಾ? ಹಾಂ, ಲಾಗ್ ನಿಮ್ಮದು ಸೀಲಿಂಗ್ಸ್ ಎಲ್ಲ ಹಾಕೋದು ಹೇಗೆ ಅಂತ ನೋಡುವ. ಸೊ ಗಾಯ್ಸ್, ಬಂದರೆ ನಾವಿವಾಗ ರೀಚ್ ಆಗ್ತಾ ಬಂದಿದ್ದೀವಿ ತಣ್ಣೀರು ಬಾವಿಯಲ್ಲಿ. ನೋಡಿ ಲೊಕೇಶನ್ ನೋಡಿ, ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಲೊಕೇಶನ್. ಹೊಳೆ ಬದಿ. ಹಾಂ, ಒಲೆ ಬದಿಯಲ್ಲಿ. ಇಲ್ಲಿ ಬ್ರಿಡ್ಜ್ ಕಾಣ್ತದೆ. ಇಲ್ಲಿದು ಅವಾಗ ಪರ್ಸಿನ್ ಬೋಟ್ ಇತ್ತು, ಅಲ್ಲಿ ಕಟ್ಟಿದ್ದಾರೆ. ಇಲ್ಲಿ ತಣ್ಣೀರು ಬಾವಿ, ಪೆರಿ ಬೋಟ್ ಎಲ್ಲ ಬರ್ತದೆ ಗಾಯ್ಸ್ ಇಲ್ಲಿ ತಣ್ಣೀರು ಬಾವಿ ಬೀಚ್ಗೆ ಹೋಗುವ. ಬ್ರಿಡ್ಜ್ ಆಗ್ತದೆ ನೋಡಿ, ಅಲ್ಲಿ ಬೋಟ್, ಅಲ್ಲಿ ಬ್ರಿಡ್ಜ್ ಆಗ್ತುಂಟು. ನಮ್ಗಿನ್ನು ಬ್ರಿಡ್ಜ್ ಮೇಲೆ ಹೋಗ್ಬೋದು, ಕೂಲರಾಗಿ ಹೋಗ್ಬೇಕಂದಿಲ್ಲ, ಬ್ರಿಡ್ಜಲ್ಲಿ ಹೋದ್ರೆ ಸಾಕು. ಟೂಲ್ಸ್ ಎಲ್ಲ ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡಿ. ಜರ್ಮನ್ ಸಪೋರ್ಟ್ 9 ನೋಡಿ. ಗಾಯ್ಸ್, ಸೊ ನೋಡಿ ವಾಲ್ ಪೇಂಟಿಂಗ್ ಎಷ್ಟು ಚಂದ ಉಂಟು ಮಾರು. ಏಳು ದಿನ ಬೋಡಿ ಒಂದು ಅನ್ಪರೆ ಏತಾತ ನಿಕ್ ಮೆಲ್ಲ ಮಾರೆ. ಸೊ ನೋಡಿ ಗೈಸ್, ಅವಾಗ ಒಂದು ಪಟ್ಟಿ ಎಲ್ಲ ಹಾಕಿ ಹೋಗಿದ್ದು, ಮತ್ತೆ ಕರೆಂಟ್ ಹೋಯ್ತು. ಅಲ್ಲಿ ಉಂಟು ಪಟ್ಟಿ ನೋಡಿ, ಸೀಲಿಂಗ್ ಹಾಕಲಿಕ್ಕೆ ಬಂದದ್ದು. ಇದಕ್ಕೆಲ್ಲ ಫುಲ್ ಸೀಲಿಂಗ್ ಹಾಕೋದು ಇವಾಗ. ಈ ಥರ ಕಾಣ್ತದೆ ನೋಡಿ, ಈ ಥರ ಸೀಲಿಂಗ್ ಹಾಕಲಿಕ್ಕೆ ಬಂದದ್ದು. ಅದು ಪಟ್ಟಿ ಹಾಕುವಾಗ, ಅಲ್ಲಿ ಹಾಕುವಾಗ ಕರೆಂಟ್ ಹೋಯ್ತು ಸಾವುದು. ಈ ಥರದ್ದು ಪಟ್ಟಿ. ಸೊ ಬಂದಲೆಲ್ಲ ಸುತ್ತೆಲ್ಲ ಹಾಕಿ ಇವಾಗ ಇದನ್ನು ಮೆಜರ್ಮೆಂಟ್ ಮಾಡೋದು ನೋಡಿ. 96 ಉಂಟು, 96/5 ಮಾಡಿದ್ದಲ್ಲ, 5 19.2 ಬರ್ತದೆ. ಎಷ್ಟು ಅದು ಮಾರ್ಕ್ ಎಷ್ಟು? ಇದು 19.2, 19.25. ಅದಕ್ಕೆ ಹೆಸರಂತ ಇವು ಹೆಂಗ್ಲಾರ? ಈಗ ಸೀಲಿಂಗ್ ಸೆಕ್ಷನ್. ಇವಾಗ ಅದೆಂತ ಮಾಡೋದು? ಎಂತ ಅದು ಮಾಡೋದು? ಸಪೋರ್ಟಿಗೆ ಎಷ್ಟು 4 ಮಾಡೋದಾ ಸಪೋರ್ಟಿಗೆ? ಫುಲ್ಲು 4 ಅಲ್ಲ? ಒಂದೊಂದು ಮರ ಬಿಟ್ಟು ಒಂದೊಂದು ಸಪೋರ್ಟ್ ಎಲ್ಲ ಹಾಕಿದ್ವಿ ನೋಡಿ. ಯಾವುದು ನಾವು ಕಷ್ಟಪಟ್ಟು ದುಡಿಯೋದು ಮಾರು, ಅದರಲ್ಲಿ ನಗಡುದೇನು. ಆಜ್ ಕಾ ಬಾಯಿಗೆ ಕಾಲ್ ಬೈಟ್ ಕರ್ ಕಾಯಿಗೆ ಮೇಲಾದ್ ಬರು ಸರ್. ಸೊ ಬಂದಿಲ್ಲ ನೋಡಿ, ಎಲ್ಲ ಸೆಟ್ ಆಯ್ತು ಇವಾಗ, ಫುಲ್ಲು ಸೆಟ್. ಒಂದು ಪ್ಯಾನಲ್ ಹಾಕೋದು ಬಾಕಿ.
ಗಾಯ್ಸ್ ಫೈನಲಿ ನೋಡಿ ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ. ಸೊ ನೈಟ್ ಹೊತ್ತಾದ್ರಿಂದ ಸ್ವಲ್ಪ ಕಷ್ಟನೇ ಆಗ್ಬೋದು ನಿಮಗೆ ನೋಡಲಿಕ್ಕೆ. ಎಲ್ಲ ಕೈ ಹೊಡೆದೆ. ಯಾರಿಗಾದ್ರೂ ಎಲ್ಲ ವಾಟರ್ ಬೇಕಾದ್ರೆ ಕೇಳಿ, ಸೀಲಿಂಗ್ ಎಲ್ಲ ಮಾಡಿ ಕೊಡ್ತಾರೆ. ಏನು ಕೆಲಸ ಕಿಚನ್ ಇದೆ ಎಲ್ಲ ಕೆಲಸ ಮಾಡಿ ಕೊಡ್ತಾರೆ. ಸೊ ಕಾಂಟ್ಯಾಕ್ಟ್ ಬೇಕಿದ್ರೆ ನನ್ನ ಸ್ಕ್ರೀನಲ್ಲಿ ಬರ್ತಾ ಇದೆಯಲ್ಲ ನೋಡಿ, ಆ ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ಬೇಕು. ಡಿಸ್ಕ್ರಿಪ್ಷನ್ನಲ್ಲಿ ಸಹ ಕೊಟ್ಟಿರ್ತೀನಿ. ಎಂತ ನಿಮ್ಮದು ಅಂಗಡಿ ಹೆಸರು ಎಂತ? ಶ್ರೀ ಸಾಯಿ ಇಂಟೀರಿಯರ್ ಅಂತೆ. ಅದೇ ಅವರ ಹೆಸರು ಹರೀಶ್ ಆಚಾರ್ಯ ಅಂತ. ಯಾರಿಗಾದರೂ ಬೇಕಿದ್ದರೆ ಕಮ್ಮಿ ಬಜೆಟಲ್ಲಿ ಮಾಡಿ ಕೊಡ್ತಾರೆ. ಸ್ಪೀಡ್ ಕೆಲಸ. ಇತ್ತೀಚೆಗೆ ಒಂದು ಮಹಾನಗರ ಪಾಲಿಕೆ ಕಾಂಟ್ರಾಕ್ಟರ್ ಸಿಗ್ತಿದೆ ಅವ್ರಿಗೆ. ಸೊ ಫೈನಲಿ ಗೈಸ್ ನಮ್ಮದು ವರ್ಕ್ ಎಲ್ಲ ಮುಗೀತು. ನಾವಿವಾಗ ಹೋಗ್ತಾ ಇದ್ದೇವೆ ಮನೆಗೆ. 9:45 ಗಂಟೆ. ಸೊ ವ್ಯೂ ನೋಡಿ, ವ್ಯೂ. ಸೊ ಬಂದಲ್ಲ ನೋಡಿದ್ರಲ್ಲ ಸೀಲಿಂಗ್ ಹಾಕುವ ಕೆಲಸ. ನಾನು ಫಸ್ಟ್ ಟೈಮ್ ಹೋಗಿದ್ದು ಮಾರೆ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಸೊ ನೀವು ಕೂಡ ಒಂದು ಕೆಲಸ ಮಾಡುವಾಗ ಆ ಕೆಲಸ ಈ ಕೆಲಸ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಬಂದ ಕೆಲಸವನ್ನು ಖುಷಿಯಾಗಿ ಮಾಡಿ. ಆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುವಾಗ ಖುಷಿ ಆಗ್ತದೆ ಮಾರೆ. ಮತ್ತೊಂದು ನಾಲೆಜ್ ಸಹ ಸಿಗ್ತದೆ. ಈ ಇಂಟೀರಿಯರ್ ಡಿಸೈನ್ ಎಲ್ಲ ಹೇಗೆ ಆಗೋದು. ನೀವು ಯಾವುದೇ ಕೆಲಸಕ್ಕೆ ಹೋಗಲಿ, ನಾವು ಕೆಲವರಿಗೆ ಅಹಂಕಾರ ಇರ್ತದೆ, ನಾನು ಇಂಥ ಎಜುಕೇಷನ್ ಮಾಡಿದ್ದೇನೆ, ನಾನು ಯಾಕೆ ಆ ಕೆಲಸಕ್ಕೆ ಹೋಗಬೇಕು ಅಂತ. ಸೊ ನಿಮಗೆ ಕಷ್ಟ ಇದ್ದರೆ ಇದೆಲ್ಲ ಅರ್ಥ ಆಗ್ತದೆ. ಸೊ ಕಿಸೆಯಲ್ಲಿ ಹಣ ಇಲ್ಲದಾಗ ನಿಮಗೆ ಗೊತ್ತಾಗ್ತದೆ ಗೈಸ್ ಕಷ್ಟ ಏನಂತ. ಸೊ ಬಂದಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ.